ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ಗುಡ್ ಆಲ್ ಫೈನ್, ಎಲ್ಲರೂ ಆರಾಮಿದ್ರಂತ ಅನ್ಕೊಳಕತ್ತೀನಿ. ಇವತ್ತಿನ ಈ ವಿಡಿಯೋ ಒಳಗೆ ಎಲ್ಲೊಂಟಿವಿ ಅಂತ ನಮಗೂ ಗೊತ್ತಿಲ್ಲ. ಸೊ ಹಂಗೆ ರ್ಯಾಂಡಮ್ ಆಗಿ ಹೊರಗಡೆ ಹೋಗಿ ಬಂದ್ರಾಯ್ತು ಅಂತ ಹೊಂಟೀವಿ. ಶ್ರೀರಾಮಂದು ಉದ್ಘಾಟನೆ ಐತಲ್ಲ, ಯಾವ ಥರ ಸೆಲೆಬ್ರೇಷನ್ ಮಾಡ್ರೆ ಎಲ್ಲಾನು ನೋಡ್ಕೊಂಬರ್ಬೇಕಂತೇಳಿ ಹೊಂಟೀವಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಲಿಲ್ಲ ಹಂಗೆ ಕೊನೆ ತನಕ ನೋಡ್ರಿ, ಮಸ್ತ್ ಎಂಟರ್ಟೈನಿಂಗ್ ವ್ಲಾಗ್ ಐತಿದೆ. ಹಂಗೆ ಇನ್ನೂ ತನಕ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಬರ್ರಿ ಇವಾಗ ಹೋಗುನಂತ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಲೇಟ್ ಮಾಡಲಿಲ್ಲ. ಹಂಗೆ ನೋಡ್ರಿ ಇವ್ರೆ ಹೆಂಗೆ ರೆಡಿ ಆಗ್ಯಾರ, ಮಸ್ತ್ ಕಾಣ್ಸಾತಿರ್ ಬಿಡ್ರಿ. ಶ್ರೀರಾಮನ್ ಉದ್ಘಾಟನೆ ದಿನ ಮಸ್ತ್ ಕಾಣ್ಸಾತಾರ ನೋಡ್ರಿ. ಇವಾಗ ನಮ್ದು ಬೈಕ್ ತಗೊಂಡು ಹೋಗ್ಬೇಕು. ಇವಾಗ ಎಲ್ಲಿ ಹೊಂಟಿವಂತ ಗೊತ್ತಿಲ್ಲ, ಫಾರ್ ದಿ ಫಸ್ಟ್ ಟೈಮ್ ಎಲ್ಲಿ ಹೊಂಟಿವಂತ ಗೊತ್ತಿಲ್ಲಂಗ ಹೊಂಟಿವಿ. ಆಮೇಲೆ ಇವತ್ತ ನಾನು ಈ ರಂಗೋಲಿ ಹಾಕಿನಿ ನೋಡ್ರಿ, ಹೆಂಗೈತಿ ನೋಡ್ರಿ. ನಾನು ಹಾಕಿನಿ. ಇದು ನಾ ಮೋನಿದ್ ನೋಡ್ರಿ, ಎಲ್ಲೆಲ್ಲೂ ಕೇಸರಿ. ಇಲ್ಲೇ ಪೆಂಡಲ್ ಹಾಕ್ಯಾರ, ಇವತ್ತೇನೋ ಫಂಕ್ಷನ್ ಐತಂತ ಇಲ್ಲೇ ನೋಡ್ಬೇಕು ಸಾಯಂಕಾಲ. ಹಾ, ಜೈ ಶ್ರೀರಾಮ್. ಆಟೋ ನೋಡಿ ಕೆನರಾ ಹೋಟೆಲ್ ನೋಡ್ರಿ, ಎಷ್ಟ್ ಮಸ್ತ್ ಡೆಕೋರೇಟ್ ಮಾಡ್ಯಾರ. ಫುಲ್ ಕೇಸರಿ ಕಲರ್ ಇಂದ ಪರ್ಪರೆ ಹಾಕಿ. ಇಲ್ಲೇ ರಾಮ, ಲಕ್ಷ್ಮಣ, ಸೀತಾ, ಹನುಮಂತ. ಇವತ್ತಿನ ದಿನ ಎಲ್ಲರೂ ಅವ್ರ ಕಡೆ ಏನಾಗತ್ತ ಅಷ್ಟು ಏನಾದ್ರು ಉಪ್ಪಿಟ್ಟು, ಶೀರಾ, ಪಲಾವು ಈ ತರ ಏನಾದ್ರು ಕೊಡಾತಿದ್ರು. ಸೊ ನಾವು ನಮ್ ಕಡೆಯಿಂದ ಏನಾದ್ರು ಮಾಡ್ಬೇಕು ಅನ್ನೋದ್ರ ಸಂಬಂಧ ನಾವು ಒಂದ್ ಸ್ವಲ್ಪ ಫ್ರೂಟ್ಸ್ ತಗೊಂಡ್ಬಂದಿದ್ವಿ, ಎಲ್ಲಾರ್ಗು ಕೊಡ್ಬೇಕಂತ ಹೇಳಿ. ಇಲ್ಲೇ ಇಬ್ರು ಹುಡುಗ್ಯಾರಿದ್ರು, ಅವ್ರು ಹಸು ಅನ್ನತಿದ್ರು. ಸೊ ಅವರಿಗೆ ನಾವು ಫ್ರೂಟ್ಸ್ ಕೊಟ್ವಿ. ಸೊ ಬಾಳ ಖುಷಿ ಅನಿಸ್ತು, ಅವರು ಖುಷಿ ಪಟ್ರ. ಆಮೇಲೆ ಈ ಹುಡುಗಿ ಹತ್ರ ಒಂದು ಹನುಮಪ್ಪನ ಮೂರ್ತಿ ಇತ್ತು, ಆಕಿನೂ ಅದನ್ನ ಇಟ್ಕೊಂಡು ಜೈ ಶ್ರೀರಾಮ್ ಅಂತ ಅನ್ನತಿದ್ಲು. ನಾವು ಜೈ ಶ್ರೀರಾಮ್ ಅನ್ಕೋತ ಮುಂದ್ ಬಂದ್ವಿ. ಕಾರ್ಪೊರೇಷನ್ ಅಪ್ಸರ ಥಿಯೇಟರ್ ಹತ್ರ ಲೈವ್ ಟೆಲಿಕಾಸ್ಟ್ ಮಾಡಕ್ ಕುಂತಾರ. ನೋಡಕಲ್ಲ, ರಕ್ಷಣೆ ಕೊಡಕ್ ನಿಂತಾರ ಅಂತ. ಈ ದೇಶದ 500 ವರ್ಷಗಳ ಹಲವು ತಲೆಮಾರುಗಳು ಪರಿತಪಿಸಿದ್ವು, ಕನಸು ಕಂಡಿದ್ವು. 500 ವರ್ಷಗಳ ತಪನೆಯಾಗಿತ್ತು ಒಂದು ಸಲ ಇಂಥ ದೃಶ್ಯಗಳನ್ನ ನೋಡಬೇಕು ಅನ್ನುವಂಥದ್ದು. ಆ ದೃಶ್ಯಗಳನ್ನ ನೀವು ಈಗ ತಂತ್ರಜ್ಞಾನದ ಕಾರಣಕ್ಕೆ ನಿಮ್ಮ ಮೊಬೈಲ್ಗಳಲ್ಲಿ, ನಿಮ್ಮ ಮನೆಗಳಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀವಿ. ಈ ದೇಶದ 500 ವರ್ಷಗಳ ತಪಸ್ಸು, ತಪನೆ, ಪ್ರಾರ್ಥನೆ, ಪ್ರಯತ್ನ, ಹೋರಾಟ ಎಲ್ಲದರ ಪ್ರತಿಫಲವಾಗಿ ನಡೀತಾ ಇರುವ ಭವ್ಯ ದಿವ್ಯ ಸಮಾರಂಭದ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ನೂರು ವರ್ಷ ಒಂದಲ್ಲ ಒಂದು ರೀತಿಯಲ್ಲಿ ಅಯೋಧ್ಯೆಯಲ್ಲಿ, ರಾಮ ಜನ್ಮಭೂಮಿಯಲ್ಲಿ ಒಂದು ರಾಮ ಮಂದಿರ ಆಗಬೇಕು ಅನ್ನುವ ಪ್ರಯತ್ನಗಳು ಈ ದೇಶದಲ್ಲಿ ನಡೆದಿವೆ. ಅದೆಲ್ಲದರ ಫಲವಾಗಿ ಸಂವಿಧಾನಬದ್ಧವಾಗಿ, ಕಾನೂನುಬದ್ಧವಾಗಿ ನಿರ್ಮಾಣಗೊಂಡಿರುವ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಪ್ರಸಾದ ತಗೊಂಬಂದ್ರ ಜೋರ ಐತಿ. ಶೀರಾ ಪಲಾವ್ ಅಪ್ಸರ ಥಿಯೇಟರ್ ಮುಂದೆ ಕುತ್ಕೊಂಡು ಪಲಾವ್ ತಿನ್ನ ತಿಂದರಿ, ಬಾರಿ ಮಸ್ತ್ ಆಗೈತಿ.
ಇಲ್ಲಿ ನೋಡ್ರಿ ಅರ್ಬಿ ಅಂಗಡಿ ಒಳಗಿರೋಂತ ಗೊಂಬಿಗೆ ಸೀತಾ ಮತ್ತ ರಾಮಂದ ಡ್ರೆಸ್ ಹಾಕ್ಯಾರ. ಎಷ್ಟು ಚಂದ ಕಾಣ್ಸಾತೈತ್ ನೋಡ್ರಿ. ಇಲ್ಲೆಲ್ಲಾರು ನಿಂತ್ಕೊಂಡ್ ಫೋಟೋಸ್ ತೆಗಿಸ್ಕೊನ ಹತ್ತಿದ್ರು. ಆಮೇಲೆ ಅಂಗಡಿ ಹತ್ರನ ಪೂಜೆ ಮಾಡ ಹತ್ತಿದ್ರು ರಾಮಂದ. ಅದ್ರ ಪಕ್ಕಕ್ಕ ಮತ್ತ ಪ್ರಸಾದ ಇತ್ತು. ಇಲ್ಲೇ ಉಪ್ಪಿಟ್ಟು, ಶೀರಾ ಮತ್ತ ಪೇಡೆ ಇತ್ತು. ನಾವು ಪ್ರಸಾದ ತಗೊಂಡ್ ಬಂದ್ವಿ. ಇಲ್ಲೇ ರೋಡ್ ಸೈಡ್ ವರ್ಕ್ ಮಾಡತ್ತಿದ್ರು. ಇವ್ರಿಗೂ ಹಣ್ಣು ಕೊಟ್ವಿ. ಅವ್ರು ಬಾಳ ಖುಷಿ ಪಟ್ರು. ರಾಮಚಂದ್ರನ ಭಕ್ತರು ಒಬ್ರು ಅದಾರ ನೋಡ್ರಿ. ಇಲ್ಲಿ ಏನೋ ಮಾಡಂತಾರ. ಏನ್ ಮಾಡಂತಾರ ಸರ? ರಾಮನ್ ಇದೆ ಉದ್ಘಾಟನೆ ಆಗ್ತದ. ಎಲ್ಲ ಬಂದ್ರೆ ನಿಮ್ ಕಡೆ ಇಲ್ಲ? ಯಾವಾಗ ನೀನ್ ತಗೊಂಡಿಲ್ಲ ಫ್ಲಾಗ್? ಇವನ್ ಕೈ ಕೊಟ್ಟಿರಿ ಏನ? ಪಟಾಕ್ಷಿ ಎಲ್ಲೇ ತೋರಿಸು. ಚಕ್ರ ಪಟಾಕ್ಷಿ. ಚಕ್ರ ಅಲ್ಲ, ಬಾಂಬ್. ರಂಗೋಲಿ ಇದಕ್ಕ ಶ್ರೀರಾಮನ್ ರಂಗೋಲಿ. ಶ್ರೀರಾಮಂದ ಎಲ್ಲಾರು ಅವ್ರವ್ರ ಮನಿ ಮುಂದೆ ಹಾಕ್ಯಾರ. ಅದಕ್ಕ ನಾವು ನಮ್ಮ ಮನಿ ಮುಂದೆ ಹಾಕತ್ತೇವಿ. ನೋಡಲ್ಲ ಹೆಂಗಾಗೈತಿ. ಅಷ್ಟೊಂದು ಫ್ರೀ ಹ್ಯಾಂಡ್ ಡಿಸೈನ್ ಹಾಕದ. ಮಮ್ಮಿ ಏನೋ ಟ್ಯಾಟೂ ಹಾಕಂತಾಳಲ್ಲ. ಜೈ ಶ್ರೀರಾಮ್ ಅಂತ ಹಾಕಂತಲ್ಲ. ಇವತ್ತ ಎಲ್ಲಾರು ಮನಿ ಮುಂದೆ ದೀಪ ಹಚ್ಚಾಕತ್ತೇವ್ರಿ ನೋಡ್ರಿ. ಅದಕ್ಕ ನಾವು ಇಲ್ಲೇ ದೀಪ ಹಚ್ಚೇವಿ ಎಲ್ಲಾ ಕಡೆ. ಇಲ್ಲೇ ಬಾಗಿಲ್ ಮುಂದೆ ಒಂದು, ಆಮೇಲೆ ಇಲ್ಲಿ ತುಳಸಿ ಕಟ್ಟಿ ಮುಂದೆ ಹಚ್ಚೇವಿ. ಆದ್ರೆ ಆರ್ಬಿಟ್ಟದ, ಗಾಳಿ ಭಾಳ ಬರತೈತಿ. ಅದ್ರ ಸಂಬಂಧ ಆರ್ಬಿಟ್ಟೈತಿ. ಮತ್ತು ಅಲ್ಲಿ ಮುಂದ್ಗಡೆನೂ ಹಚ್ಚೀವಿ, ಇಲ್ಲೊಂದು ಹಚ್ಚೀವಿ, ಆಮೇಲೆ ಮುಂದೊಂದು ಸ್ವಲ್ಪ ಹಚ್ಚೀವಿ. ನಾನು ಹಾಕಿದ ರಂಗೋಲಿ ತೋರಿಸ್ತೀನಿ ಬರ್ರಿ. ಮಸ್ತ್ ಸಾಕಾಳ ರಂಗೋಲಿ ನೋಡ್ರಿ ಒಂದ್ಸಲಿ. ಇದು ಬೆಳಿಗ್ಗೆ ಹಾಕಿದ್ದಲ್ಲ? ಬೆಳಗ್ಗೆ ಹಾಕಿದ್ದೆ. ಇದು ಇವಾಗ ಹಾಕಿದ್ದ. ಅಷ್ಟು ಫ್ರೀ ಹ್ಯಾಂಡ್ ಡಿಸೈನ್ ಅಷ್ಟು ಬರಂಗಿಲ್ಲ ನಂಗೆ. ಅಂದ್ರೂ ಪ್ರಯತ್ನ ಮಾಡಿ ಹಾಕೀನಿ. ಈಗ ಹಾಕಿವೆ. ಜೈ ಶ್ರೀರಾಮ್. ಓಣಿ ಒಳಗೆ ಎಲ್ಲ ಹಾಕಂತಾರ ನೋಡುಂಬ. ಜೈ ಶ್ರೀರಾಮ್ ಬುರ್ಲೇರಂಟಿ ಹಾಕ್ಯಾರ. ಜೈ ಶ್ರೀರಾಮ್ ಅಂತ ಬರ್ದಿಲ್ಲ. ಇಲ್ಲೂ ಹಾಕ್ಯಾರ. ಸಿಂಪಲ್ ಆಗಿ ಚೆನ್ನಾಗಿ ಅಲ್ಲೂ ಹಾಕ್ಯಾರ. ಎಲ್ಲ ಕಡೆ ಹಾಕೊಂತಾರ. ಇಲ್ಲೊಬ್ರು ಹಾಕಲ್ಲ. ಇಲ್ಲೇ ಸಂಜೆ ಮುಂದೆ ಎಲ್ಲಾರು ಕಾಲನಿಯವ್ರು ಸೇರಿ ರಂಗೋಲಿ ಹಾಕ್ಬೇಕಂತ ಹೇಳಿ ಮಾತಾಡ್ಕೊಂಡಿದ್ವಿ. ಸೊ ಅದಕ್ಕೆ ನಾವೆಲ್ಲರೂ ರಂಗೋಲಿ ಹಾಕಿದ್ವಿ. ನೆಕ್ಸ್ಟ್ ಇಲ್ಲೇ ಪೂಜೆ ಐತಿ ರಾಮಂದ್. ನಾವು ಈವ್ನಿಂಗ್ ಇಟ್ಕೊಂಡಿದ್ವಿ. ಸೊ ಅದ್ರ ಸಂಬಂಧ ಇವಾಗ ನಾವು ಹೊಂಟೇವಿ. ಯಾವ ತರ ಪೂಜೆ ನಡೀತು ಅನ್ನೋದು ನೋಡುವಂತ್ರಿ ಬರ್ರಿ. ಸಂಜೆ ಮುಂದ ಕಾಲನಿ ಒಳಗ ರಾಮಂದು ಪೂಜೆ ಮಾಡಾಕತ್ತಿದ್ರು. ಇಲ್ಲಿ ನೋಡ್ರಿ ಅಲಂಕಾರ ಎಷ್ಟ್ ಚಂದ ಮಾಡ್ಯಾರ. ಆಮೇಲೆ ರಾಮ್ ಅಂತ ಹೇಳಿ ಹೂವಿಂತ ಬರ್ದಾರ. ನಮ್ ಕಾಲನಿ ಒಳಗಿದ್ದಂತ ಎಲ್ಲಾ ಮಂದಿನೂ ಬಂದಿದ್ರಿ. ಇಲ್ಲೇ ಕುಂತಾರ ನೋಡ್ರಿ. ಆಮೇಲೆ ಸಣ್ಣ ಹುಡ್ರಿ ಕೆಳಗಡೆ ಕುಂತಿದ್ರು. ಸಣ್ಣ ಹುಡ್ಗರು ಹಾಡ್ ಹಾಡಿದ್ರು, ಬಾರಿ ಚಂದ ಹಾಡ್ ಹಾಡಿದ್ರು. ಇವಾಗ ಮಂಗಳಾರತಿ ಮಾಡಾತಾರ. ಮಂಗಳಾರತಿ ಆದ್ಮೇಲೆ ಕುಂಕುಮ ಕೊಟ್ರು ಎಲ್ಲಾರ್ಗು, ಮುತ್ತೈದೆಯರ್ಗೆ. ಆಮೇಲೆ ಪ್ರಸಾದದ ವ್ಯವಸ್ಥೆನೂ ಇತ್ತು. ಪ್ರಸಾದ ತಗೊಂಡು ಆಮೇಲೆ ಮನಿಗ್ ಹೋದ್ವಿ. ಹಾಕ್ಬೇಕ್ರಿ. ಪರಮಾತ್ಮ
ಇವತ್ತಿನ ದಿನ ಪೂರ್ತಿ ರಾಮನ ದಿನಾನ ಆಗಿತ್ತು ನಮಗೆ. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಹೋಪ್ ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ ಲಾಗ್ಸ್ ಮಾಡ್ತಿರ್ತೀವಿ, ಸಪೋರ್ಟ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಮತ್ ನೆಕ್ಸ್ಟ್ ಲಾಗ್ ನೆಕ್ಸ್ಟ್ ಸಿಗೋಣಂತ.